ಕಾರ್ಮೋಡ ಆವರಿಸಿರುವ ಕಾರಣ ಉಡುಪಿಯ ವಾತಾವರಣ ಮಬ್ಬುಗತ್ತಲಾಗಿದೆ. ಪೂರ್ವ ಕರಾವಳಿಯಲ್ಲಿ ಎದ್ದಿರುವ ಫೆಂಗಲ್ ಚಂಡಮಾರುತ ಪಶ್ಚಿಮ ಕರಾವಳಿಯಲ್ಲೂ ಮಳೆ ತರಿಸುವ ಮುನ್ಸೂಚನೆ ಇದೆ. ಅರಬ್ಬಿ ಸಮುದ್ರ ತೀರದಲ್ಲಿ ವಿಪರೀತ ಗಾಳಿ ಬೀಸ್ತಾ ಇದ್ದು ಪ್ರವಾಸಿಗರಿಗೆ ಮುನ್ನೆಚ್ಚರಿಕೆ ಕೊಡಲಾಗ್ತಾ ಇದೆ. ಆಳ ಸಮುದ್ರ ಮೀನುಗಾರಿಕೆಗೆ ತೆರಳುವವರಿಗೆ ಕಟ್ಟೆಚ್ಚರ ರವಾನಿಸಲಾಗಿದೆ. ಮುಂದಿನ 48 ಗಂಟೆಯಲ್ಲಿ ಮಳೆ ಬೀಳಬಹುದು ಎಂದು ನಿರೀಕ್ಷೆ ಇದೆ. ಈ ಬಗ್ಗೆ ನಮ್ಮ ಉಡುಪಿ ಪ್ರತಿನಿಧಿ ದೀಪಕ್ ಜೈನ್ ನಡೆಸಿರುವ ವಾಕ್ಥ್ರೂ ಇಲ್ಲಿದೆ. ಚಂಡಮಾರುತದಿಂದ ತಮಿಳುನಾಡಿನ ಕರಾವಳಿ ಭಾಗ ತತ್ತರಿಸಿ ಹೋಗಿದೆ. ವಿಪರೀತವಾದ ಮಳೆ ಮತ್ತು ನಗರ ಭಾಗಗಳಲ್ಲೂ ಕೂಡ ನೆರೆಯ ಮಾದರಿ ಬಂದಿರುವಂಥದ್ದು. ಇದರ ಎಫೆಕ್ಟ್ ಕರ್ನಾಟಕದ ಕರಾವಳಿ ಮೇಲೆ ಕೂಡ ಬೀಳ್ತದೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನು IMD ಕೊಟ್ಟಿರುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಅರಬ್ಬಿ ಸಮುದ್ರ ಕಳೆದ ಒಂದು ತಿಂಗಳಿಗೆ ಹೋಲಿಸಿದ್ರೆ ಇವತ್ತು ವ್ಯತಿರಿಕ್ತವಾಗಿ ವರ್ತಿಸ್ತಾ ಇದೆ. ಕಡಲಿನ ಅಬ್ಬರಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಗಾಳಿ ಬೀಸ್ತಾ ಇದೆ ವಿಪರೀತವಾಗಿ. 40-45 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲೆಗಳ ಅಬ್ಬರ ಕೂಡ ಜಾಸ್ತಿ ಆಗಿದೆ ಅನ್ನುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಅಂದರೆ ಇಲ್ಲಿ ಈ ಸಂದರ್ಭದಲ್ಲಿ ಯಾವುದೇ ಮಳೆ ಈ ಹಿಂದೆ ಬಂದಂತಿಲ್ಲ. ಅಂದರೆ ವಿಪರೀತವಾದ ಗಾಳಿ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಆಗಿರುವಂತಹ ವಾಯುಭಾರ ಕುಸಿತದಿಂದ ಅಲ್ಲಿ ಫೆಂಗಾಲ್ ಚಂಡಮಾರುತ ಉಂಟಾಗಿರುವಂಥದ್ದು. ಇದು ತಮಿಳುನಾಡು ಭಾಗದಲ್ಲಿ ವಿಪರೀತವಾಗಿ ಹಾನಿಯನ್ನು ಉಂಟು ಮಾಡಿದೆ. ಕರ್ನಾಟಕದ 15 ಜಿಲ್ಲೆಗಳಿಗೂ ಕೂಡ ಇದರ ಎಫೆಕ್ಟ್ ಇದೆ ಅನ್ನುವಂಥದ್ದು. ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡು ಕರಾವಳಿ ಭಾಗಗಳಲ್ಲಿ ಭಾರಿ ಮಳೆ ಆಗ್ತದೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಕೊಡಲಾಗಿದೆ. ಹೀಗಾಗಿ ನಾವು ನೋಡ್ಬೋದು ಪ್ರವಾಸಿಗರು ಕೂಡ ಕರಾವಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಟೈಮ್ ಇದು. ಯಾಕಂದರೆ ಒಂದು ಸ್ವಲ್ಪ ಕೂಲ್ ಇರ್ತದೆ ಅಂತೇಳಿ. ಜನವರಿ ಫೆಬ್ರವರಿಯಲ್ಲಿ ಈ ಭಾಗದಲ್ಲಿ ಓಡಾಡಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ. ನಾವು ನೋಡ್ಬೋದು ಈ ಭಾಗದಲ್ಲಿ ಪ್ರವಾಸಿಗರ ಒಂದು ದಂಡೆ ಹರಿದು ಬರ್ತಾ ಇದೆ. ಅದರ ಜೊತೆಗೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾರೆಲ್ಲ ಕರಾವಳಿ ಭಾಗಕ್ಕೆ ಪ್ರವಾಸಕ್ಕೆ ಬರ್ತಾರೆ ಬಹಳಷ್ಟು ಮುನ್ಸೂಚನೆ ಮತ್ತು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು. ಗಾಳಿಯ ಒತ್ತಡ ಇರುವಂಥ ಸಂದರ್ಭದಲ್ಲಿ ಅದು ಕೂಡ ಸೀವಾಕ್ ಅನ್ನುವಂಥ ಪ್ರದೇಶಗಳಲ್ಲಿ ಹೆಚ್ಚಿನ ಜನರು ಸಮುದ್ರಕ್ಕೆ ಇಳಿಯುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಬೀಚ್ನಲ್ಲಿ ಮಾತ್ರ ಅವರು ಇಳಿಬೇಕು ಅನ್ನುವಂಥ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ. ನಾವು ನೋಡ್ಬೋದು ಆ ಭಾಗಗಳಲ್ಲಿ ಗಾಳಿಯ ಒತ್ತಡ ಎಷ್ಟಿದೆ ಅನ್ನುವಂಥದ್ದು. ತೆಂಗಿನ ಮರ ಫ್ಲ್ಯಾಗ್ಗಳನ್ನು ನೋಡಿದರೆ ವಿಪರೀತವಾದ ಗಾಳಿಯ ಒತ್ತಡ ಕಂಡು ಬರ್ತಾ ಇದೆ. ಪಶ್ಚಿಮದಿಂದ ಪೂರ್ವದ ಕಡೆಗೆ ಗಾಳಿ ಬೀಸ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಸಮುದ್ರಕ್ಕೆ ಇಳಿಯುವವರು ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡಲಾಗಿದೆ. ಕಡಲಿಗೆ ಇಳುವ ಮೀನುಗಾರರಿಗೂ ಕೂಡ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. 48 ಅವರ್ಸಲ್ಲಿ ಗಾಳಿ ಮಳೆ ಬೀಳುವಂಥ ಸಾಧ್ಯತೆ ಇದೆ. ವಾಯುಭಾರ ಕುಸಿತದಿಂದಾಗಿ ಇಡೀ ವಾತಾವರಣ ಕೂಡ ಬದಲಾಗಿದೆ. ನಾವು ನೋಡ್ಬೋದು ಮಬ್ಬು ಗತ್ತಲು ಇದೆ. ಎಲ್ಲೂ ಕೂಡ ಸೂರ್ಯನ ದರ್ಶನ ಆಗಿಲ್ಲ ಅನ್ನುವಂಥದ್ದು 2 ದಿವಸಗಳಲ್ಲಿ. ಹಾಗಾಗಿ ಈ ಥರದ ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. 48 ಗಂಟೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಬೀಳಬಹುದು ಅನ್ನುವಂಥದ್ದು. ಹಾಗಾಗಿ ಪ್ರವಾಸಿ ತಾಣಗಳ ಮೇಲೆ ಕೂಡ ಜನ ಭಾಳಷ್ಟು ಜಾಗೃತೆಯನ್ನು ವಹಿಸಬೇಕು ಅನ್ನುವಂಥದ್ದು ನಾವು ನೋಡ್ಬೋದು. ಇಲ್ಲಿ ಸೈಂಟ್ ಮೇರಿಸ್ಗೆ ಹೋಗುವಂಥ ಬೋಟ್ಗಳಾಗಿರ್ಬೋದು ಯಾವುದನ್ನು ಕೂಡ ಇವತ್ತು ಬಿಟ್ಟಿಲ್ಲ. ಯಾಕಂದರೆ ಗಾಳಿಯ ಒತ್ತಡ ಬೆಳಗ್ಗೆನಿಂದಲೂ ಕೂಡ ವಿಪರೀತವಾಗಿ ಜಾಸ್ತಿ ಇರೋದ್ರಿಂದ ಯಾರು ಕೂಡ ಕಡಲಿಗೆ ಇಳಿಬಾರ್ದು ಅನ್ನುವಂಥ ಮುನ್ಸೂಚನೆ. ಪ್ರವಾಸಿಗರು ಕೇವಲ ಬೀಚ್ನಲ್ಲಿ ಮತ್ತು ಈ ಭಾಗದಲ್ಲಿ ಸೀವಾಕ್ನಲ್ಲಿ ಮಾತ್ರ ಟೈಮ್ ಸ್ಪೆಂಡನ್ನು ಮಾಡ್ತಾ ಇದ್ದಾರೆ. ಅಂದರೆ ಈಗ ಶಾಲಾ ಪ್ರವಾಸ ಟೈಮ್ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ಮಟ್ಟದ ನಿರಾಶೆ ಅಂತಲೇ ಹೇಳ್ಬೋದು. ನಿರಂತರವಾಗಿ ಬೇರೆ ಬೇರೆ ರೀತಿಯ ಚಂಡಮಾರುತಗಳು ಈ ಭಾಗಕ್ಕೆ ಅಪ್ಪಳಿಸಿರುವಂಥದ್ದು. ತೌಕ್ತೆ ಚಂಡಮಾರುತ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಮತ್ತು ಕರಾವಳಿ ಭಾಗದಲ್ಲೂ ಕೂಡ ವಿಪರೀತ ಮಳೆ ಆಗಿತ್ತು. ಇವತ್ತಿನ ವಾತಾವರಣವನ್ನು ನೋಡಿದರೂ ಕೂಡ ಒಂದು ಥರದ ಮಬ್ಬುಗತ್ತಲು ಇದೆ. ತಣ್ಣನೆಯ ಗಾಳಿ ಬೀಸ್ತಾ ಇದೆ. ಅದರ ಜೊತೆಗೆ ಮುಂದಿನ 2 ದಿವಸಗಳಲ್ಲಿ ಮಳೆ ಬೀಳಬಹುದು. ಅದು ಕೂಡ ಆರೆಂಜ್ ಅಲರ್ಟ್ನವರೆಗೂ ಕೂಡ ಮಳೆ ಬರಬಹುದು ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಕೊಡಲಾಗಿದೆ. ಹಾಗಾಗಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಸಮುದ್ರಕ್ಕೆ ಇಳಿಯುವವರು ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಈಗಾಗಲೇ 1 ವಾರ 15 ದಿವಸದ ಫಿಶಿಂಗಿಗೆ ಗುಜರಾತ್ ಬಾರ್ಡರ್ವರೆಗೆ ಹೋದವರು ಕೂಡ ವಿಪರೀತವಾದ ಗಾಳಿಯ ಒತ್ತಡ ಬಂದಂಥ ಸಂದರ್ಭದಲ್ಲಿ ಅಲ್ಲೆಲ್ಲಾದರೂ ಗೋವಾ, ಮಹಾರಾಷ್ಟ್ರ, ಉತ್ತರ ಕನ್ನಡ ಜಿಲ್ಲೆ ಅಂದರೆ ಉಡುಪಿ ಜಿಲ್ಲೆಯ ಪಕ್ಕದಲ್ಲಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆ, ಅಲ್ಲಿಯ ಬಂದರುಗಳನ್ನು ಲಂಗರು ಹಾಕೋದಕ್ಕೆ ಬಳಸಬೇಕು ಅನ್ನುವಂಥ ಕೆಲವು ಕಟ್ಟುನಿಟ್ಟಿನ ಸೂಚನೆಗಳನ್ನು ಉಡುಪಿ ಜಿಲ್ಲಾಡಳಿತ ಮೀನುಗಾರಿಕಾ ಇಲಾಖೆ ಕೊಟ್ಟಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.